ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ಸರಿತಾ ಇಟ್ಬಿಟ್ಟು ಕಂಡೀಷನ್ ಆಗ್ತಾಳೆ ಮನೆಯವರೆಲ್ರಿಗೂ. ನಾನು ಈ ಮನೇಲಿ ಉಳ್ಕೋಬೇಕು ಅಂತಂದ್ರೆ ಗೌರಿ ಜೊತೆ ಈ ಮನೇಲಿ ಯಾರು ಕೂಡ ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು ಸ್ಟ್ರಿಕ್ಟ್ ಆಗಿ ಕಂಡೀಷನ್ ಆಗ್ತಾಳೆ. ಸೊ ಯಾರಾದ್ರೂ ಮಾತಾಡಿದ್ದು ನನಗೆ ಗೊತ್ತಾಯ್ತು ಅಂತಂದ್ರೆ ನಾನು ಆ ಕ್ಷಣನೇ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕಂಡೀಷನ್ ಹಾಕಿ ಹೋಗ್ತಾಳೆ. ಸೊ ಅದನ್ನ ಕೇಳಿಸ್ಕೊಂಡಂತ ಎಲ್ಲರಿಗೂ, ಅಜ್ಜಿ ಮತ್ತೆ ಚಂಚಲ ಎಲ್ಲರಿಗೂ ತುಂಬಾನೇ ಶಾಕ್ ಆಗೋಗ್ಬಿಡುತ್ತೆ. ಆಶೆಗೊತ್ತು ತುಂಬಾನೇ ಗಾಬರಿ ಆಗೋಗ್ಬಿಡುತ್ತೆ. ಇವ್ರೇನಪ್ಪ ಈ ತರ ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟು ಹೋಗ್ತಾ ಇದಾರೆ, ಸೊ ಇದನ್ನ ಯಾವ ತರ ಫಾಲೋ ಮಾಡೋದು ಅಂತ ಹೇಳ್ಬಿಟ್ಟು ಒಂದ್ಸಲ ಯೋಚನೆ ಮಾಡಿ ಅಂತ ಹೇಳ್ಬಿಟ್ಟು ಹೇಳಕ್ ಹೋದ್ರು ಸರಿತಾ ಏನೋ ಕೇಳಿಸ್ಕೊತೆ ಹಾಗೆ ಹೋಗ್ತಾಳೆ. ಸೊ ಸರಿತಾ ಕಂಡೀಷನ್ ಅನ್ನ ಕೇಳಿಸ್ಕೊಂಡ್ಮೇಲೆ ಮೋನಿಕಾಗೆ ತುಂಬಾನೇ ಖುಷಿ ಆಗೋಗ್ಬಿಡುತ್ತೆ. ಸೊ ಗೌರಿಗೆ ಏನೋ ಒಂದು ಆಗ್ತಾ ಇದೆ, ಸೊ ನನ್ಗೆ ಇನ್ ಮುಂದೆ ಈ ಮನೇಲಿ ನಾನೇ ರಾಣಿ ತರ ಮೆರಿಬಹುದು ಅಂತ ಹೇಳ್ಬಿಟ್ಟು ಮೋನಿಕಾ ತುಂಬಾನೇ ಖುಷಿ, ಒಳಗಡೆನೆ ತುಂಬಾನೇ ಖುಷಿ ಪಡ್ತಾ ಇರ್ತಾಳೆ. ಬಟ್ ಅಜ್ಜಿ ಮತ್ತೆ ಆಶಾಗೆ ತುಂಬಾನೇ ಭಯ ಮತ್ತೆ ಟೆನ್ಷನ್ ಆಗ್ತಾ ಇರುತ್ತೆ. ಸೊ ಅದಾದ್ಮೇಲೆ ಈ ಕಡೆ ಚಂಚಲನೂ ಕೂಡ ತುಂಬಾನೇ ಖುಷಿ ಪಡ್ತಾ ಇರ್ತಾಳೆ. ಗೌರಿ ಹೀಗೆ ಆಗ್ಬೇಕು, ನನ್ ವಿರುದ್ಧನೇ ನಿಂತ್ಕೋತಾಳೆ, ನನ್ಗೆ ಮತ್ತೆ ನನ್ ಮಗನ ವಿರುದ್ಧನೇ ನಿಂತ್ಕೋತಾಳೆ. ಸೊ ಅವಳಿಗೆ ಈ ತರನೇ ಆಗ್ಬೇಕು. ಸೊ ಅವಳನ್ನ ಮನೆ ಬಿಟ್ಟು ಓಡಿಸ್ಬೇಕಂದ್ರೆ ಎಷ್ಟು ಪ್ರಯತ್ನ ಪಟ್ರು ಆಗಿಲ್ಲ, ಅಟ್ಲೀಸ್ಟ್ ಈ ತರ ಆದ್ರೂ ಏನೋ ಒಂದು ಆಗ್ತಿದಿಲ್ಲ ಅಂತ ಹೇಳ್ಬಿಟ್ಟು ಚಂಚಲನೂ ಕೂಡ ತುಂಬಾನೇ ಖುಷಿ ಪಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಈ ಕಡೆ ಗೌರಿ ಇದ್ಬಿಟ್ಟು ಅವಳ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋದಕ್ಕೆ ಅಂತ ಹೇಳ್ಬಿಟ್ಟು ಬಸ್ ಸ್ಟ್ಯಾಂಡಿಗೆ ನಡ್ಕೊಂಡ್ ಬರ್ತಾಳೆ. ಸೊ ಬಸ್ ಸ್ಟ್ಯಾಂಡಿಗೆ ನಡ್ಕೊಂಡ್ ಬಂದ್ಬಿಟ್ಟು ಬಸ್ಸಿಗಂತ ವೆಯ್ಟ್ ಮಾಡ್ಕೊಂಡು ನಿಂತಿರ್ತಾಳೆ. ಸೊ ಆಗ ಗಣೇಶ ಮೂರ್ತಿನ ಮಾಡಿರೋದನ್ನ ಸೇಲ್ಸ್ ಮಾಡೋದಕ್ಕೆ ಅಂತ ಹೋಗಿರ್ತಾಳೆ. ಸೊ ಸೇಲ್ಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದ್ಬಿಟ್ಟು ಅವಳು ಬಸ್ಸಿಗಂತ ವೆಯ್ಟ್ ಮಾಡ್ಕೊಂಡು ನಿಂತಿರ್ತಾಳೆ, ಒಬ್ಳೇ ಇರ್ತಾಳೆ. ಸೊ ಜೊತೆಲಿ ಯಾರು ಕೂಡ ಇರೋದಿಲ್ಲ. ಸೊ ಬಸ್ ಸ್ಟ್ಯಾಂಡ್ ಅಲ್ಲೂ ಕೂಡ ಯಾರು ಜನಗಳು ಕೂಡ ಇರೋದಿಲ್ಲ, ಅವಳು ಒಬ್ಳೇನೆ ಬಸ್ಸಿಗಂತ ವೆಯ್ಟ್ ಮಾಡ್ಕೊಂಡು ನಿಂತಿರ್ತಾಳೆ. ಸೊ ಅದಾದ್ಮೇಲೆ ಈ ಕಡೆ ಒಂದ್ 4 ಜನ ಪುಡಿ ರೌಡಿಗಳು ಬಂದ್ಬಿಟ್ಟು ಗೌರಿನ ರೇಗ್ಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನೋಡೋದಕ್ಕೆ ಸಖತ್ತಾಗಿದ್ದಾಳೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ಬಿಟ್ಟು ಗೌರಿನ ತುಂಬಾನೇ ರೇಗ್ಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದನ್ನೆಲ್ಲ ಕೇಳಿಸ್ಕೊಂಡಂತಹ ಗೌರಿ ಸುಮ್ನೆ ನಿಂತಿರ್ತಾಳೆ, ಏನೋ ರಿಯಾಕ್ಟ್ ಕೂಡ ಮಾಡ್ತಾ ಇರಲ್ಲ, ಸುಮ್ನೆ ನಿಂತ್ಕೊಂಡಿರ್ತಾಳೆ. ಸೊ ಅದಾದ್ಮೇಲೆ ವಿವೇಕ್ ಕೂಡ ಅದೇ ರೋಡಲ್ಲಿ ಪಾಸ್ ಆಗ್ತಾ ಇರ್ತಾನೆ. ಸೊ ಆಮೇಲೆ ಇದ್ಬಿಟ್ಟು ಇವರು ನಾಯಿಗಳಿಷ್ಟೆಲ್ಲ ಪೊಗಳುತ್ತಾ ಇದೆ, ಇವಳು ಯಾಕೆ ಇಷ್ಟು ಸೈಲೆಂಟ್ ಆಗಿದ್ದಾಳೆ, ಇವಳಿಷ್ಟು ಈ ತರ ಸೈಲೆಂಟ್ ಆಗಿರೋದಿಲ್ವಲ್ಲ, ಯಾವಾಗ್ಲೂ ಸಿಡ ಅಂತಿರ್ತಾಳೆ, ಈ ತರದೆಲ್ಲ ಇವಳು ಸಹಿಸ್ಕೊಳ್ಳೋದಿಲ್ವಲ್ಲ ಅಂತ ಹೇಳ್ಬಿಟ್ಟು ವಿವೇಕು ಕೂಡ ಮನ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ. ಸೊ ಅದಾದ್ಮೇಲೆ ಗೌರಿ ಅನ್ಕೋತಾಳೆ, ಸೊ ನಾನೇ ರಿಯಾಕ್ಟ್ ಮಾಡೋಣ ಅಂತಿದ್ದೆ, ಅಷ್ಟ್ರಲ್ಲಿ ನನ್ ಗಂಡನೇ ಬಂದಿದ್ದಾನೆ. ಸೊ ಫಸ್ಟ್ ಅವ್ರೇನು ರಿಯಾಕ್ಟ್ ಮಾಡ್ತಾರೆ, ನನ್ಗೆ ಯಾವ ತರ ರೆಸ್ಪೆಕ್ಟ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಗೌರಿ ಸುಮ್ನೆ ನಿಂತಿರ್ತಾಳೆ. ಸೊ ಅದಾದ್ಮೇಲೆ ವಿವೇಕ್ ಬಂದ್ಬಿಟ್ಟು ರೌಡಿಗಳ ಹತ್ರ ಕೇಳ್ತಾನೆ, ಏನ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವ್ರಿಗೆ ಫುಲ್ ಗಾಬರಿ ಆಗೋಗ್ಬಿಡುತ್ತೆ. ಸೊ ಅದಾದ್ಮೇಲೆ ವಿವೇಕ್ ಹೇಳ್ತಾನೆ, ಕತ್ತಲ್ ತಾಳಿ ಕಾಲಲ್ಲಿ ಕಾಲುಂಗ್ರ ಇದೆ ಅಂದ್ರೆ ಮದ್ವೆ ಆಗಿದೆ ಅಂತ ನಿಮ್ಗೆ ಗೊತ್ತಾಗೋದಿಲ್ವಾ ಬುಲ್ಡುಗಳು ಅಂತ ಹೇಳ್ಬಿಟ್ಟು. ಸೊ ಅದಾದ್ಮೇಲೆ ನೀವೇನೋ ಅವ್ರ ಗಂಡ ಅಂತ ಕೇಳ್ತಾರೆ. ಅದಕ್ಕೆ ವಿವೇಕ್ ಏನು ಮಾತಾಡೋದಿಲ್ಲ. ಸೊ ಅದಾದ್ಮೇಲೆ ನೀವೇ ನನಗೆ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ರೌಡಿಗಳು ವಿವೇಕ್ ಮೇಲೆ ತಿರುಗಿ ಬೀಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಗೌರಿಗೋಸ್ಕರ ವಿವೇಕು ರೌಡಿಗಳ ಜೊತೆ ಫೈಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಫಸ್ಟಿಗೆ ಎಲ್ಲರಿಗೂ ಅವರು ರೌಡಿಗಳು ವಿವೇಕ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ವಿವೇಕು ಅವ್ರ ಮೇಲೆ ಕೂಡ ಅಟ್ಯಾಕ್ ಮಾಡ್ತಾನೆ. ಸೊ ಅದಾದ್ಮೇಲೆ ರೌಡಿಗಳು ಅವ್ರ ಕಡೆಯವರಿಗೆ ಫೋನ್ ಮಾಡಿ ಕರೆಸ್ಕೊಂಡು ಬ್ಯಾಟು ಮತ್ತೆ ಎಲ್ಲ ತಗೊಂಡ್ಬರ್ತಾರೆ, ಹಾಕಿ ಸ್ಟಿಕ್ಕು ಎಲ್ಲ ತಗೊಂಡ್ಬಂದ್ಬಿಟ್ಟು ವಿವೇಕ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೆ. ಬಟ್ ವಿವೇಕ್ ಏನಾದ್ರೂ ಜಗ್ಗೋದಿಲ್ಲ. ಸೊ ಅವ್ರು 4 ಜನನ ಹೊಡೆದ್ಬಿಟ್ಟು ಓಡಿಸ್ತಾನೆ. ಸೊ ಯಾವುದೇ ಕಾರಣಕ್ಕೂ ವಿವೇಕ್ ಸೋಲೋದಿಲ್ಲ. ಸೊ ಅದನ್ನ ನೋಡ್ಕೊಂಡು ಗೌರಿ ಆ ಕಡೆ ನಿಂತಿರ್ತಾಳೆ, ಅವಳಿಗೆ ಫುಲ್ ಶಾಕ್ ಆಗೋಗುತ್ತೆ. ನನ್ ಗಂಡ ನನ್ಗೆ ಯಾರೋ ಒಬ್ರು ರೋಡಲ್ಲಿ ರೇಗ್ಸಿದಕ್ಕೆ ಎಷ್ಟು ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಸೊ ನನ್ನ ಮೇಲೆ ಇಷ್ಟೆಲ್ಲ ಪ್ರೀತಿ ಇದ್ರು ಕೂಡ ಯಾವ್ದನ್ನು ತೋರಿಸ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ಗೌರಿ ಅದನ್ನ ನೋಡ್ಕೊಂಡು ನಿಂತಿರ್ತಾಳೆ. ಬಟ್ ವಿವೇಕ್ ಏನಾದ್ರು ಆಗ್ಬಿಡುತ್ತಾ ಅಂತ ಹೇಳ್ಬಿಟ್ಟು ಅವಳಿಗೆ ಭಯನೂ ಕೂಡ ಆಗಿರುತ್ತೆ, ಹಾಗೆ ಟೆನ್ಷನ್ ಕೂಡ ಆಗ್ತಾ ಇರುತ್ತೆ. ಸೊ ವಿವೇಕು ಅವರು 4 ಜನನ ಚೆನ್ನಾಗಿ ಹೊಡೆದ್ಬಿಟ್ಟು ಹೊಡಿಯೋಕ್ ಸ್ಟಾರ್ಟ್ ಮಾಡ್ತಾನೆ. ಸೊ ವಿವೇಕ್ ಹೊಡಿಯುವಂತಹ ಹೊಡೆತಕ್ಕೆ ಅವರು ಎಲ್ಲ ಬಿಟ್ಬಿಟ್ಟು ಓಡೋಗ್ತಾರೆ. ತಪ್ಪಿಸ್ಕೊಂಡೋದ್ರೆ ಸಾಕು, ಬದುಕೊಂಡ್ರೆ ಸಾಕು ಅಂತ ಹೇಳ್ಬಿಟ್ಟು ಎಲ್ಲ ಓಡೋಗ್ತಾರೆ. ಸೊ ಅದಾದ್ಮೇಲೆ ವಿವೇಕು ಗೌರಿನ ಕಾರಲ್ಲಿ ಕೈ ಹಿಡ್ದು ಎಳ್ಕೊಂಡ್ಬಂದ್ಬಿಟ್ಟು ಕಾರಲ್ಲಿ ಕೂರಿಸ್ಕೊಂಡು ಮನೆಗೆ ಕರ್ಕೊಂಡ್ಬರ್ತಾನೆ. ಸೊ ಈ ಇನ್ಸಿಡೆಂಟ್ ಇಂದ ಗೌರಿ ಮತ್ತೆ ವಿವೇಕ್ ಲೈಫಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ, ಸೊ ಅವರಿಬ್ರು ನಡುವೆ ಪ್ರೀತಿ ಹುಟ್ಟತ್ತಾ ಅಥವಾ ಇದೇ ತರ ದ್ವೇಷನ ಮುಂದುವರ್ಸ್ಕೊಂಡು ಹೋಗ್ತಾರ ಅಂತ ಹೇಳ್ಬಿಟ್ಟು ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬೇಕಂತಂದ್ರೆ ನೆಕ್ಸ್ಟ್ ಎಪಿಸೋಡ್ ವರ್ಗೂ ವೆಯ್ಟ್ ಮಾಡ್ಬೇಕಾಗುತ್ತೆ.
ಹಾಗೆ ವಿಡಿಯೋ ಯಾವ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೊಂದು ಲೈಕ್ ಕೊಡೋದನ್ನ ದಯವಿಟ್ಟು ಮರೆಯೋಕೆ ಹೋಗ್ಬೇಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್. ಸಿ ಯು ಇನ್ ದ ನೆಕ್ಸ್ಟ್ ಎಪಿಸೋಡ್.